ಭುವನೇಶ್ವರಿ ಮಾತೆಗೆ, ತಾಯಿ ಭುವನೇಶ್ವರಿ ಮಾತೆಗೆ, ಪತ್ರಕರ್ತರ ದಿನಾಚರಣೆಗೆ ಈ ಇದನ್ನ ಅಧ್ಯಕ್ಷರಾದಂತ ನಮ್ಮ ಅನಿಲ್ ಶಿಂದೆ ಅವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿಕೊಟ್ಟಿರ್ತಕ್ಕಂತಹ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಶೈಲೇಂದ್ರ ಕೌಡೆ ಸರ್ ಅವರಿಂದ ಈ ಕಾರ್ಯಕ್ರಮದ ಕುರಿತು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ನೀಡುತ್ತೇನೆ. ಕಾರ್ಯಕ್ರಮಗಳು ಮಾಡುತ್ತಿರುವಂಥ ನಮ್ಮ ಚಾಮಲೇರ ಮತ್ತು ಚುರುಮುಖದ ಹಿರೇಮಠದ ಹಿರಿಯ ಪೂಜ್ಯರಾಗಿರುವಂಥ ನಮ್ಮ ಗುರುಲಿಂಗ ಶಿವಾಚಾರ್ಯರಿಗೆ ಪ್ರಥಮವಾಗಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಉದ್ಘಾಟಕರಾಗಿರುವಂಥ ದುರ್ಗದ ಹೂಗಾದವರೇ, ಜೊತೆ ಅಧ್ಯಕ್ಷತೆ ವಹಿಸಿರುವಂಥ ಅನಿಲ್ ಕುಮಾರ್ ಶಿಂದೆ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಕುಸುಮತಿ ಬಾಬಾ ಸರ್ ಅವರೇ ಮತ್ತು ವೇದಿಕೆ ಕೂತಿರುವಂಥ ನಮ್ಮ 1967ರಲ್ಲಿ ಪತ್ರಿಕಾ ರಂಗದಲ್ಲಿ ಕಾಲಿಟ್ಟಿ ಅವ 2 ಪತ್ರಿಕೆಗಳನ್ನು ಸ್ವತಃ ಪ್ರಾರಂಭಿಸ್ತಾರೆ. ಎರಡು ಪತ್ರಿಕೆ ಕನ್ನಡದಲ್ಲೇ ಪ್ರಾರಂಭಿಸ್ತಾರೆ. ಒಂದು ಭಾರತ, ಇನ್ನೊಂದು ಕರ್ನಾಟಕ ಎನ್ನುವಂಥ 2 ಪತ್ರಿಕೆಗಳನ್ನ ಸ್ವತಃ ತಾವೇ ಸ್ಥಾಪಿಸಿ ಪ್ರಾರಂಭ ಮಾಡ್ತಾರೆ. ಸರ್ ಹೇಳಿದಾಗೆ ಪತ್ರಿಕೆಗೆ ಯಾವುದೇ ರೀತಿಯ ನ್ಯಾಯ ಪೈಸ ಇರಂಗಿಲ್ಲ. ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಓದುಗರಿಗೋಸ್ಕರ, ಅದೇನು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ. ಸರ್ ಹೇಳಿದಾಗೆ ನಾವು ಏನೆಲ್ಲ ಮುಂದೆ ದೊಡ್ಡ ವ್ಯಕ್ತಿಗಳಾಗಬಹುದು ಅನ್ನುವಂಥ ಯಾರಾದ್ರೂ ಇದ್ರಿ ಅಂದ್ರೆ 2 ವರ್ಷದವಾದ ಪತ್ರಿಕೆಗಳನ್ನ ಓದಿ ಅವುಗಳನ್ನ ಪತ್ರಿಕೆಗಳ ಕಟಿಂಗ್ ಅಂತಾರೆ. ಕಟಿಂಗ್ ಅಂದ್ರೆ ಸರ್ ಹೇಳಿದಾಗೆ ನೋಟ್ಬುಕ್ ಒಳಗೆ ಸರಿಯಾಗಿ ಕಟಿಂಗ್ ಬೇಕಾದಂಥ ಮಾಹಿತಿಗಳು, ನಾವು ಪುಸ್ತಕದಲ್ಲಿ ಬರುವಂಥ ಅಂಶಗಳನ್ನ ಪತ್ರಿಕೆ ಒಳಗೆ ಬಹಳಷ್ಟು ಬಿತ್ತರಿಸ್ತಾರೆ. ಅಂತಹ 2 ಪತ್ರಿಕೆಗಳನ್ನ DVG ಅವರು ನಡೆಸ್ತಾ ಇರ್ತಾರೆ. ಆದರೆ ಅವ್ರಿಗೆ ನಯ ಪೈಸ ಯಾವುದೂ ಸಹಾಯ ಇರಂಗಿಲ್ಲ. ತನ್ನ ಪತ್ರಿಕೆಗಳನ್ನ ನಡೆಸಬೇಕಾದ್ರೆ ಅವರು ಹಗಲತ್ತು ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಫ್ಯಾಕ್ಟ್ರಿ ಒಳಗೆ ಉದಾಹರಣೆ ಸೋಡಾ ಫ್ಯಾಕ್ಟ್ರಿಗಳಲ್ಲಿ, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗಳಲ್ಲಿ ಅವರು ಸ್ವತಃ ಕೆಲಸವನ್ನು ಮಾಡಿ ಅದರಿಂದ ಬಂದಂತ ದುಡ್ಡು ಪತ್ರಿಕೆಗೆ ಹಾಕ್ತಾರೆ. ಅಂದ್ರೆ ಆ ಪತ್ರಿಕಾ ಗಣಕವನ್ನ ಬೆಳೆಸಬೇಕನ್ನುವಂತ ಉದ್ದೇಶದಿಂದ ಅವರು ಮಾಡ್ತಾರೆ. ಅದ್ರ ಜೊತೆಗೆ ಅವರು DVG ಅವರು ಪತ್ರಿಕರ್ತರಿಗೆ ಯಾವುದೇ ರೀತಿಯ ದುಡ್ಡು ಬರಂಗಿಲ್ಲ. ಅವ್ರಿಗೆ ಯಾವುದೇ ರೀತಿ ನಮಗೆ ಸ್ಯಾಲರಿನೇ ಇರಂಗಿಲ್ಲ. ನಮಗೆ ಪ್ರತಿ ತಿಂಗಳು ಮುಗೀತು ಅಂದ್ರೆ ನಮ್ಮ ಖಾತೆಗೆ ಸರ್ಕಾರದಿಂದ ದುಡ್ಡಾದ್ರೂ ಜಮಾ ಆಗ್ತಾವ. ಪಾಪ ಅವ್ರಿಗೆ ಏನೂ ಸಹ ಇರಂಗಿಲ್ಲ. ಅದರಿಂದ ಏನಾದರೂ ಪತ್ರಕರ್ತರಿಗೆ ಆ ಪತ್ರಿಕೆಯವರು ಏನಾದರೂ ಕೊಟ್ಟಿದ್ರೆ ಅಂದ್ರೆ ಅವರೇ ಕಾಣಿಕೆ ಕೊಟ್ಟಿದ್ರು ಅಂದ್ರೆ ಮುಗೀತು ಅಷ್ಟೇ. ಅಂದ್ರೆ ನಮ್ಮ ಸಂಪಾದಕರು ಕೊಟ್ಟಿದ್ರೆ. ಬಟ್ ಆದರೆ ಇಲ್ಲಿ DVG ಅವರು ತಮ್ಮ ಪತ್ರಿಕಾ ರಂಗದ ಪಾವಿತ್ರ್ಯತೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಕಾಪಾಡಿದ್ರು ಅಂದ್ರೆ ನಮ್ಮ ಮೈಸೂರು ದಸರಾ ನಮ್ಮ ನೀವೆಲ್ಲರೂ ನೋಡ್ತೀವಿ. ಆ ಮೈಸೂರು ದಸರಾದ ವರದಿಯನ್ನು ಮಾಡುವುದು, ವರದಿ ಆ ಕಾಲಘಟ್ಟದಲ್ಲಿ ಮೈಸೂರು ದಸರಾದ ವರದಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ದಸರಾವನ್ನ ಆದ್ಮೇಲೆ ಎಲ್ಲಾ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿರ್ತಾರೆ. ಎಲ್ಲಾ ಪತ್ರಕರ್ತರಿಗೆ ಒಂದು ಸ್ವೀಟ್ ಬಾಕ್ಸ್ಗಳನ್ನು ಕೊಟ್ಟು ಸನ್ಮಾನವನ್ನು ಮಾಡಿ ಕಳಿಸಿರ್ತಾರೆ. ಆ ಕಾಲಕ್ಕೆ ದಿವಾನ್ರು ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಚೂರು ಅಲ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಸರ್ ವಿಶ್ವೇಶ್ವರಯ್ಯನವ್ರಿಗೆ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಪತ್ರಕರ್ತರಿಗೆ ನಮ್ಮ ಮೈಸೂರು ಮಹಾರಾಜರ ಕಡೆಯಿಂದ ಒಂದು ಕಾಣಿಕೆಯನ್ನು ಕೊಡ್ತಾ ಹೋಗ್ತಾರೆ. ಅದು ಅತ್ಯಂತ ಕಡು ಬಡತನದಲ್ಲಿರುವಂತವರು DV ಗುಂಡಪ್ಪನವರು ಮತ್ತು ಸರ್ ವಿಶ್ವೇಶ್ವರ ಆತ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ಅತ್ಯಂತ ಬಾಲ್ಯದ ಸ್ನೇಹಿತ ಇದ್ದಂಗೆ. DVG ಅವರು ಸರ್ ವಿಶ್ವೇಶ್ವರಯ್ಯನವರನ್ನ ಅತ್ಯಂತ ಸಮೀಪ ಒಡನಾಡಿಯಾದಂಥ DVG ಅವರು ಸರ್ ವಿಶ್ವೇಶ್ವರಯ್ಯನವರು DVG ಅವರು ಮನೆಗೆ ಹೋಗ್ತಾ ಇರ್ತಿರು. ಅವರ ಬಡತನವನ್ನು ನೋಡಿ ಅವರನ್ನ ಎಷ್ಟೋ ಸಲ ಸುಮಾರು ಬಡತನ ಹೆಂಗ ಹೋಗಲಾಡಿಸ್ಬೇಕು ಅಂತ ಸರ್ ವಿಶ್ವೇಶ್ವರ ಚಿಂತೆ ಆಗಿರ್ತದೆ. ಯಾಕಂದ್ರೆ
ಇರುವಂಥ ಈ ಡಿ ವಿ ಜಿ ಯಾರಿಂದೂ ಒಂದು ನಯ ಪೈಸೆನೂ ತಗೊಳ್ಳಲ್ಲ, ಯಾವುದೋ ಒಂದು ಸುಳ್ಳು ಸುದ್ದಿನೂ ಬರೆಯಂಗಿಲ್ಲ, ನೈಜವಾದದ್ದು ಸತ್ಯವಾದದ್ದನ್ನೇ ಬರೀತಾನ. ಹಾಗಾಗಿ ಇವ್ರು ಏನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಅವರನ್ನ ಮೈಸೂರು ದಸರಾಕ್ಕೆ ವಿಶೇಷ ಸಂಚಿಕೆಯನ್ನು ಬರ್ಕೊಟ್ರಿ, ನಮಗೆ ವಿಶೇಷ ವರದಿಯನ್ನು ಬರ್ಕೊಟ್ರಿ ಅಂತ ಹೇಳಿದಾಗ ಅವ್ರನ್ನ ಏನು ಮಾಡ್ತಾರೆ, ಒಂದು ಸಣ್ಣ ಚೆಕ್ ಅನ್ನು ಕೊಟ್ಟಿರ್ತಾರೆ ಡಿ ವಿ ಜಿ ಅವರು. ಅಂದ್ರೆ